ಯಾವತ್ತು ಎಲ್ಲ ಹೋರಾಟಗಾರ ಮಿತ್ರರೇ, ಈ ಚಳವಳಿ ಪ್ರಾರಂಭ ಆದದ್ದು ಇವತ್ತಿಗೆ. ನಿಜವಾದಂತ ಹೋರಾಟ 25-26ರ ಪ್ರಸಕ್ತ ಹಂಗಾಮಿನ ಕಬ್ಬು ಬೆಳೆಗಾರ ಹೋರಾಟ ಇವತ್ತೇನು ಪ್ರಾರಂಭ ಆಗೈತಿ. ದಯವಿಟ್ಟು ಕೇಳ್ರಿ, ಇದು ಇವತ್ತು ಟ್ರೇಲರ್ ಇದು, ಹೌದಾ? ಇದೇನ್ ಬಾಕಿ ಇನ್ನೇನೈತಲ್ಲ, ನಾಳೆ ಚಾಲು ಆಗತ್ತೆ. ನೀವು ಒಪ್ಕೋತೀರ ಅಂದ್ರೆ ಹೇಳ್ತೀವಿ ನಾವು. ಈಗ ನೋಡ್ರಿ, ನಮ್ ಜೊತೆ ಹುಡುಗಾಟಿಕೆ ಮಾಡಕತ್ತಿದಾರ. ನಾವು ಹಲವಾರು ಎಲ್ಲ ಮನವಿ ಕೊಟ್ಟಿದ್ವಿ, ಎಲ್ಲ ಮೇಲ್ ಮಾಡಿ ಎಲ್ಲ ಮಾಡಿವ್, ಎಲ್ಲರಿಗೂ ಹೋಗ್ಯಾವ. ಇವ್ರು ನಮಗೇನ್ ಸಂಬಂಧ ಇಲ್ರಿ, ನಾವು ಪ್ರೊಸೀಡಿಂಗ್ ಮಾಡಿವ್, ಅದನ್ನ ಕಮಿಷನರ್ ಕಳಿಸಿದೀವಿ ಅಂತೇಳಿ ಹೇಳ್ತಾರಲ್ಲ. ಇರ್ಲಿ, ಇವರೇನು ಅಂತಿಮ ಅಲ್ಲ. ನಾಳೆಗೆ ನಾವು ಮತ್ತ ಇದು 10 ಪಟ್ಟು ಜನ ಎಲ್ಲ ಸೇರಿ ಮತ್ತೊಂದು ಹೋರಾಟ ರೂಪಿಸಲು ನಿಮ್ದೆಲ್ಲ ಒಪ್ಪಿಗೆ. ಈಗ ಅವ್ರ ಮಿತಿಯೊಳಗೆ ಏನೈತಲ್ಲ ಅದನ್ನ ಮಾಡಿದಾರ. ಪಾಪ ತಹಶೀಲ್ದಾರ್ ಇಲ್ಲಿ ತನ ಪ್ರಯತ್ನ ಮಾಡಿ ಸಿ ಜೊತೆ ಮಾತಾಡಿ DC ಅವ್ರ ಜೊತೆ ಮಾತಾಡಿದಾರೆ. ನಾಳೆಗೆ ಈ ಹೋರಾಟ ಏನೈತಲ್ಲ ಇವತ್ತು ಮುಗಿಲಿಲ್ಲ, ಮತ್ ನಾಳೆಗೆ ಪ್ರಾರಂಭ ಆಗತ್ತೆ. ನಾಳೆ ಮತ್ತ ನಾವೆಲ್ಲ ಸೇರೋಣ, ಎಲ್ಲಾರು ಒಪ್ಪಿ ಯಾವಾಗ ಕೊಡೋಣ ಹೇಳ್ರಿ. ಅಲ್ಲ, ಈಗಿನ ಗತೆ 4 ಗಂಟೆಗೆ ಬರೋದು, ನಾಳೆ 10 ಗಂಟೆಗೆ ಬರೋದು. ನಾಳೆಗೆ 10 ಗಂಟೆಗೆ ಇದ GLBC ಒಳಗ ಎಲ್ಲಾ ಪ್ರಮುಖರು ಕೂಡ್ತಾರೆ. 5 ನಿಮಿಷ ಇರಪ್ಪ, ದಯವಿಟ್ಟು 5 ನಿಮಿಷ ಮುಗಿಸ್ತಾನ. ಈಗಾಗಲೇ ಸಾಕಷ್ಟು ಇದನ್ನ ಹೇಳೋದಲ್ಲ, 2 ಗಂಟೆನಾ, 2 ಗಂಟೆ ಬಿಡಿ. ಎಲ್ಲರೂ ದಯವಿಟ್ಟು ಇದಕ್ಕೆ 10 ಪಟ್ಟು ಜನ ಎಲ್ಲ ಗಂಗನ ಬಿಡಿರಿ. ಇದೇನ್ ಇಷ್ಟ ಜನರಿಗೆ ಏನ್ ಬೇಕಾಗಿಲ್ಲ. ನಾಳೆಗೆ 10 ಪಟ್ಟು ಜನ ಸೇರನು ಡಂಗರ ಬಿಡಿರಿ. ರಾಯನ್ ಸರ್ಕಲ್ GLBC ಇಲ್ಲ, ರಾಯನ್ ಸರ್ಕಲ್ ಒಳಗ ಮತ್ತೆ ರಸ್ತೆ ತಡೆ ನಾವು ಮಾಡೋಣ. ನಾಳೆ ನಮಗೆ ಏನೈತಲ್ಲ, ನಿಜವಾಗಿ ಸರ್ಕಾರ ಎಚ್ಚೆತ್ಕೊಂಡು ನಾವು ಬರೋದ್ರೊಳಗನ 2 ಗಂಟೆಕ ಬರೋದ್ರೊಳಗನ ನಮಗ ಒಂದು ಸಮಾಧಾನ ಆಗುವಂತದ್ದು, ನಮಗ್ ನ್ಯಾಯಯುತವಾದಂತದ್ದು ಒಂದು ಸರ್ಕಾರದಿಂದ ಭರವಸೆ ಬರ್ಲಿಲ್ಲತ್ತೆ ಅಂದ್ರೆ ನಾಳೆ ನಾವು ಇದೇ ರಾಯನ್ ಸರ್ಕಲ್ ಒಳಗ 2 ಗಂಟೆಗೆ ಸೇರೋದು. ಇದೇ ಹೋರಾಟ ಏನೈತಲ್ಲ ಚಾಲು ಆಗತ್ತೆ. ತಾತ್ಕಾಲಿಕವಾಗಿ ಹೋರಾಟನ ಇವತ್ತ ಹಿಂತುಗಳು ಯಾಕತ್ತೆ ಅಂದ್ರ ಎಲ್ಲಾರು ದಯವಿಟ್ಟು ಎದ್ದು ನಿಂದ್ರಿ. ಹೋರಾಟ ಇವತ್ತಿನ ಏನು ಯಶಸ್ವಿ ಮಾಡೋಕೆಲ್ಲ ಕಾರಣೀಭೂತರಾಗಿದ್ರೆ ತಾವೆಲ್ಲ ಕೈ ಮ್ಯಾಲ್ ಮಾಡ್ರಿ. ಘೋಷಣೆಯೊಂದಿಗೆ ನಾಳಿನ ಹೋರಾಟ ಭಾರಿ ಉಗ್ಗಿರ್ತದೆ. ಜೈಲಿಗೆ ಹಾಕ್ಬೇಕು, ನಮ್ಮನ್ನ ಜೈಲಿಗೆ ಹಾಕ್ಬೇಕು. ಇಲ್ಲಾಂದ್ರೆ ಸರ್ಕಾರ ತೀರ್ಮಾನ ಮಾಡಿಲ್ಲ ಮಂತ್ರಿ ಹೇಳಿದ್ರೆ ನಾವು ನೋಡ್ತೀವಿ. ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು, ನಾಳಿಂದ ತೀರ್ಮಾನ ತಗೊಳ್ಳಂದ್ರೆ ಈಗ ಆಗಿಲ್ಲ. ಅದನ್ನ ನಾಳೆ ರಾಯನ್ ಸರ್ಕಲ್ ಹೋರಾಟಗಳು ಮಾಡಿ ತೋರಿಸ್ತಾರೆ ಅಂತ ತಿಳ್ಕೊಂಡು ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾರೆ. ನಾಳೆ ಕಾಯತ್ರಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹಿಂಗಿಲ್ಲ. ಈಗ ಹೋಗ್ಬೇಕು ಬೆಂಗಳೂರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಬೆಕ್ಕೆ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದ.